ಒಂದು ಎರಡು ಮಾನ್ಯತೆಗೆ ಫೋಟೋ ಮಾಡ್ತಾರೆ, ಅದು ನಾಮ ಕಾಣ್ತಾ ಇಲ್ಲ. ಹಾಂ, ಇಳಿಬಿಟ್ಟು ಒಂದು ಸ್ವಲ್ಪ ಐತೆ ಕಣ್ಣು ಹಂಗೆ ಸುಮ್ಮನೆ ಜಸ್ಟ್ ಅದು ಬೇಡ ತಗೊಂಡು ನಿಮಗೆ ಬೇಕಾಗುತ್ತೆ. ನಾಳೆ ಸ್ವಲ್ಪ ಅಡ್ಡ ಐತಲ್ಲ, ನಾಮ ಕಾಣ್ತಾ ಇಲ್ಲ. ಅದೊಂದು ಅಡ್ಡಾಗತ್ತೆ ಮುಗಿಸಿಲ್ಲ ಈಶ್ವರಪ್ಪ ಅಂತೇಳಿ ಈಶ್ವರಪ್ಪ ಶಿಕಾರಿಪುರ. ನಾವೆಲ್ಲ ಗೊಬ್ಬರದ ಅಂಗಡಿ ವರ್ತಕರು. ಟೋಟಲಿ ನಾವು ಅಧ್ಯಕ್ಷರು, ಪರಿಕರ ಸಂಘದ ಅಧ್ಯಕ್ಷರು ಮತ್ತು ಇವರು ಗೌರವ ಅಧ್ಯಕ್ಷರು ಯುಚಪ್ಪ ಅಂತೇಳಿ. ರೆಸ್ಪಾನ್ಸಿಬಲ್ ಪರ್ಸನ್ ಫುಲ್ ಡೆಕೋರೇಷನ್ ಬಗ್ಗೆ 2 ದಿವಸದಿಂದ ಅವ್ರು ಬೇರೆ ಏನು ಕೆಲಸ ಮಾಡಿಲ್ಲ. ತುಂಬ ಎವ್ರಿ ಇಯರ್ ಅವರು ಯಾವ ಕಾರಣಕ್ಕೂ ಇದನ್ನು ಮಾಡಲಿಕ್ಕೆ ಖುಷಿ ಪಡ್ತಾರೆ. ಮತ್ತು ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ನಾಳೆ ಎಲ್ಲ ಇದೆಲ್ಲ ಅದನ್ನೆಲ್ಲ ಭಾಳ ಇದರಿಂದ ಜವಾಬ್ದಾರಿಯುತವಾಗಿ ಅವರು ಮನೆ ಕೆಲಸ ಅನ್ನೋದನ್ನು ಮರೆತು ಬಿಡ್ತಾರೆ. ಸೊ ಪ್ರತಿ ವರ್ಷ ಶ್ರಾವಣ ಕೊನೆಯ ವಾರದಲ್ಲಿ, ಶ್ರಾವಣ ಮಾಸದ ಕೊನೆಯ ಶನಿವಾರ ಇವರು ಈ ಸ್ವಾಮಿಯ ಒಂದು ದರ್ಶನ ಪ್ರತಿಯೊಬ್ಬರಿಗೂ ಮತ್ತು ಹೊರಗಿಂದ ಬಂದಂಥ ಜನಗಳಿಗೂ ಕ್ಯೂ ಸಿಸ್ಟಮಲ್ಲಿ ಮತ್ತು ಪೊಲೀಸ್ ಪ್ರೊಟೆಕ್ಷನ್ಸು MP ಅವರಿಗೆ ಪ್ರತಿಯೊಂದು ಎಲ್ಲ ನಿಭಾಯಿಸಿ ತಹಸೀಲ್ದಾರಿಂದ ಪ್ರತಿಯೊಂದು ಭಾಳ ರೆಸ್ಪಾನ್ಸಿಬಲ್ ಪರ್ಸನ್ ಇನ್ನು ಕುಚ್ಚಪ್ಪ ಇಷ್ಟನ್ನು ಮೇಂಟೈನ್ ಮಾಡ್ಕೊಂಡು ಪ್ರತಿ ವರ್ಷ ಶಿಕಾರಿಪುರ ಪ್ರಾಂತೇಶ, ಕದ್ರಮುಂಡಿಗೆ ಕಾಂತೇಶ, ಸಾತನಹಳ್ಳಿ ಶಾಂತೇಶ ಅಂತ. ಇದು ಮಂದೇವ್ರ ಭಕ್ತರು ಭಾಳ ಜನ ಇದ್ದಾರೆ. ಎಲ್ಲ ಡಿಸ್ಟಿಕ್ಕಿಂದಲೂ ಬರ್ತಾರೆ. ಶಿವಮೊಗ್ಗ ಡಿಸ್ಟಿಕ್ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಬೆಳಗಾಂ, ದಾವಣಗೆರೆ, ಹಾವೇರಿ ಎಲ್ಲ ಕಡೆಯಿಂದ ಭಾಳ ಭಕ್ತರಿದ್ದಾರೆ. ಅದಕ್ಕೆ ಒಂದು ನಾಳೆ ಈಗ ಬೆಳಗ್ಗೆ 6 ಗಂಟೆಯಿಂದಲೇ ನಮ್ಮದು ಟಿಫನ್ ಸ್ಟಾರ್ಟ್ ಆಗುತ್ತೆ, ತಿಂಡಿ. ಆಮೇಲೆ ಸಾಯಂಕಾಲ 6 ಗಂಟೆವರೆಗೂ ಊಟ ವ್ಯವಸ್ಥೆ ಇರುತ್ತೆ. ಬಂದಂಥ ಹೊರಗಿಂದ ಭಕ್ತಾದಿಗಳು ಎಲ್ಲರೂ ಬಂದು ಪ್ರಸಾದ ತಗೊಂಡು ಅಂತ ಈ ಸ್ವಾಮಿ ಪ್ರಾಂತೇಶ ಅಂತ. ಪ್ರಾಂತೇಶ ಅಂದರೆ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಇದು ಹೋಗಲಿ ಅಂತ ವ್ಯಾಸರಾಯರು ಸ್ಥಾಪನೆ ಮಾಡಿದ್ದು. ಇದು ವಿಜಯನಗರ ಅರಸರ ಕಾಲದ್ದು ಇತಿಹಾಸ ಇದೆ ಇದ್ರದ್ದು. ವಿಜಯನಗರ ಅರಸರು ಮೈಸೂರು ಮಹಾರಾಜರಿಗೆ ಹೆಂಗೆ ಟ್ರಾನ್ಸ್ಫರ್ ಆತೋ ಸಿಂಹಾಸನ, ಆ ರೀತಿ ಇದ್ರ ಒಡವೆಗಳೆಲ್ಲ ಇದಾವೆ. ಇದ್ರು ಮೈಸೂರು ಮಹಾರಾಜರಿಗಿಂತನೂ ಕೃಷ್ಣದೇವರಾಯ ಕೊಟ್ಟಿದ್ದೆ ಒಡವೆಗಳು. ಈಗೂ ಸಹ ನಾವು ತೇರಲ್ಲಿ ಹಾಕ್ತಾ ಇರೋದು ಅದೇ ಬಂಗಾರನೇ. ಹಾಗಾಗಿ ಇದು ಒಂದು ಇತಿಹಾಸ ಪ್ರಸಿದ್ಧ ಸ್ಥಳ, ಪುಣ್ಯಕ್ಷೇತ್ರ ಅಂತ ಶಿಕಾರಿಪುರ. ನೋಡಿ ನೀವು ಎಲ್ಲ ಶಿವಮೊಗ್ಗ ಡಿಸ್ಟಿಕ್ನಾಗೆ ಎಲ್ಲ ಇದರಲ್ಲೂ ಇದು ಮೇನ್ ಇದ್ದಂಗೆ. ಮೆಕ್ಕೆಜೋಳದಲ್ಲೂ ಮೀನು, ಅಡಿಕೆಯಲ್ಲೂ ಮೀನು, ಭತ್ತದಲ್ಲೂ ಮೀನು, ಆ ಥರ ಒಂದು ಸ್ವಾಮಿ ಶಕ್ತಿ ಇದೆ. ತಾವು ಗೊಬ್ಬರದ ಅಂಗಡಿಯ ವರ್ತಕರ ಸಂಘ ಎಷ್ಟು ವರ್ಷದಿಂದ ತಾವು ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಡ್ಕೊಳ್ತಾ ಇದ್ದೀವಿ? 25 ವರ್ಷ ಧರ್ಮದರ್ಶಿ ಆಗಿದ್ದೆ. 1985ನೇ ಇಸ್ವಿಯಿಂದನೂ ಈ ಸೇವೆ ಮಾಡ್ತಾನೆ. ನಾನೊಂದು 25 ವರ್ಷ ಇದ್ದಾಗಿಂದನೂ ಈ ಸ್ವಾಮಿ ಸೇವೆ ಮಾಡ್ತಾನೆ ಇದ್ದೇನೆ. ಪ್ರತಿ ಜಾತ್ರೆಯಲ್ಲೂ ಅನ್ನ ಸಂತರ್ಪಣೆ. ಈ ಶ್ರಾವಣ ಮಾಸದಲ್ಲಿ, ಅಧಿಕ ಮಾಸದಲ್ಲಂತೂ ಸಿಕ್ಕಾಪಟ್ಟೆ ಜನ ಭಕ್ತರು ಬರ್ತಾರೆ, ಭಾಳ ಜನ ಬರ್ತಾರೆ. ಅವಾಗೂ ಎಷ್ಟೋ ಸರಿ ನಾವು ಇದರ ಅನ್ನ ಸಂತರ್ಪಣೆ ಮಾಡಿಸಿದ್ದೇವೆ. ಇಲ್ಲಿ ಎಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಂಥರ ಲೋಕ ಕಲ್ಯಾಣಾರ್ಥವಾಗಿ ಇದು ಪೂಜೆ ಆಗಲಿ ಅಂತ ನಮ್ಮ ಆಸೆ ಅಷ್ಟೆ. ಇಲ್ಲಿ ಬರುವಂಥ ಭಕ್ತರು ಅವರು ಆಸೆಗಳು ಈಡೇರಿಸಲಿ ಅಂತ ನಾವು ದೇವರ ಹತ್ರ ಬೇಡ್ಕೊಂತೀವಿ. ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ. ಎಲ್ಲರಿಗೂ ನಮಸ್ಕಾರ. ನಾವು ಸಾಗರದಿಂದ ಬಂದಿದ್ವಿ. ಶಶಿಧ್ವನಿ ಪತ್ರಿಕೆಯ, ಶಶಿಧ್ವನಿ ಡಿಜಿಟಲ್ ಮೀಡಿಯಾದ ಸಂಪಾದಕನಾಗಿ ನಾನು ಯಾವುದೋ ಕಾರ್ಯದ ನಿಮಿತ್ತ ಶಿಕಾರಿಪುರಕ್ಕೆ ಬಂದಿದ್ವಿ. ಇಲ್ಲಿ ಶಿಕಾರಿಪುರದ ಬಹುಶ್ರೇಷ್ಠ ದೇವಸ್ಥಾನ ಅಂತಂದರೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಹುಚ್ಚರಾಯ ಸ್ವಾಮಿ ದೇವಸ್ಥಾನವನ್ನು ಇವತ್ತು ಸ್ವಾಮಿಯ ಒಂದು ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋಗೋದ್ರಲ್ಲಿ ನಾವು ಮತ್ತು ವಿಭಾಗದ ಶ್ರೀಧರನವರು ಮಾತಾಡಿಕೊಂಡು ಪರಿವಾರ ನಾವೆಲ್ಲ ಬಂದಿದ್ವಿ. ಇಲ್ಲಿ ಬಂದಾಗ ಹೂವಿನ ಅಲಂಕಾರ ನಡೀತಾ ಇತ್ತು. ಕೇಳಿದ್ವಿ, ಅಧ್ಯಕ್ಷರಿಗೆ ಕೇಳಿದ್ವಿ, ಸರ್ ಏನು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದ್ರೆ, ಕಡೆ ಶನಿವಾರ ಶ್ರಾವಣದ ಕಾರ್ಯಕ್ರಮ ಇದೆ, ನಾಳೆ ಅದ್ದೂರಿಯಾಗಿ ನಡೀತಾ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಅನಿಸ್ತು. ಇಷ್ಟೆಲ್ಲ ಹೂವಿನ ಅಲಂಕಾರವನ್ನು ಮಾಡಿಸ್ತಾ ಇದ್ದೀರಿ, ನಿಜವಾಗ್ಲೂ ಸ್ವಾಮಿಗೆ ಒಂದು ಶ್ರೇಯಸ್ಸು ಮತ್ತು ಎಲ್ಲ ಭಕ್ತಾದಿಗಳಿಗೂ ಕೂಡ ನಿಜವಾಗ್ಲೂ ಇದ್ರ ಬಗ್ಗೆ ಅತಿ ಹೆಚ್ಚು ಭಕ್ತಿ ಭಾವ ಬಂದು ಭಕ್ತಿ ಭಾವದಲ್ಲಿ ತಲ್ಲೀನರಾಗ್ತಾರೆ ಅಂತ ಭಾವಿಸ್ತಾ, ನಾಳೆ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಸ್ವಾಮಿಯ ದರ್ಶನವನ್ನು ಪಡೆದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿಕ್ಕೆ ಇದೊಂದು ಸಂದರ್ಭ ಅಂತ ಹೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ. ಯೋಗ
ಇಷ್ಟೇ ಅನ್ನ ಉಣ್ಣೋದು ಆಮೇಲೆ ಈ ಸಾಂಬಾರು ಮಾಡಿದ್ರೆ ಊಟ ತಟ್ಟೆನೇ ಬಿಡಕ್ಕೆ ಏನಿಲ್ಲ ಎಲ್ಲರೂ ಅಷ್ಟು ಊಟದಲ್ಲ. ಎಲ್ಲ ಕ್ವಾಲಿಟಿ ಐಟಮ್ ಕ್ವಾಲಿಟಿ ಎಲ್ಲ ಅದ್ರಾಗ ಯಾವುದು ಇಲ್ಲ ಬರಲಿಲ್ಲ ನಾಲ್ಕು ಬರಲಿಲ್ಲ. ಕಡೆ ಶನಿವಾರ ನಾಳೆ ಉಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು 15,000 16,000 ನಾವು ನಿರೀಕ್ಷೆ ಮಾಡಿದ್ದೀವಿ. ಅದಕ್ಕೂ ಜಾಸ್ತಿ ಜನ ಬಂದರೂ ಸಹ ನಾವು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ತರಕಾರಿ ಅವ್ರಿಗೆ ಏನು ಊಟಕ್ಕೆ ಯಾವುದೇ ರೀತಿಯ ಕುಂದುಕೊರತೆ ಆಗಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಎಲ್ಲರಿಗೂ ನೀರು ಕುಡಿಯೋ ನೀರು ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಎಲ್ಲ ಪರಿಶುದ್ಧವಾದ ನೀರು, ಪರಿಶುದ್ಧವಾದ ತರಕಾರಿ, ಪರಿಶುದ್ಧವಾದ ಕಿರಾಣಿ ಸಾಮಾನನ್ನೇ ತಂದು ನಾವು ಉಪಯೋಗಿಸ್ತಿದ್ದೀವಿ. ಆ ಸ್ವಾಮಿ ಇದರಿಂದ ಎಲ್ಲರಿಗೂ ನೀವು ಒಳ್ಳೇದು ಮಾಡಿ ಎಲ್ಲ ಭಕ್ತರು ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ನಾವು ನಮ್ಮ ಗೊಬ್ಬರದಂಡಿ ಮಾಲೀಕರ ಸಂಘದಿಂದ ಮನವಿ ಮಾಡ್ಕೊಳ್ತೇವೆ. ಆ ಕಡೆ ಒಳ್ಳೇದು ಮಾಡಿ ಅಂತ ಹೇಳ್ತೇವೆ. ಶಶಿಧ್ವನಿ ಮೀಡಿಯಾದ ಮುಖಾಂತರ ನಾವು ಸರ್ವ ಭಕ್ತಾದಿಗಳಿಗೆ ಮನವಿ ಮಾಡ್ಕೊಳ್ತಿದ್ದೇವೆ. ಇಡೀ ರಾಜ್ಯದ ಎಲ್ಲ ಭಕ್ತಾದಿಗಳು ಬಂದು ನಮಗೆ ಸ್ವಾಮಿ ಕೃಪೆಗೆ ಆಶೀರ್ವಾದ ತೆಗೆದು ಹೋಗ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಿದ್ದೇವೆ. ಆ ದೇವರು ಶಶಿಧ್ವನಿ ಮೀಡಿಯಾಕ್ಕೂ ಸಹ ಒಳ್ಳೆಯ ಒಂದು ಅಭಿವೃದ್ಧಿ ಆಗಲಿ ಅಂತ ನಮ್ಮ ಗೊಬ್ಬರದಂಡಿ ಮಾಲೀಕರ ಸಂಘದಿಂದ ನಾವು ದೇವರ ಹತ್ರ ಪ್ರಾರ್ಥಿಸಿಕೊಂಡ್ರೆ